ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಪಬ್ಲಿಕ್ ಪ್ರಾಪರ್ಟಿ ಸೊಲ್ಯೂಷನ್ಸ್. ವೀಕ್ಷಕರೇ, ನಾನೀಗ ತೋರಿಸ್ತಕ್ಕಂಥ ಪ್ರಾಪರ್ಟಿ ಅಪಾರ್ಟ್ಮೆಂಟ್. ಆ್ಯಕ್ಚುಲಿ ಲೊಕೇಶನ್ ವಿದ್ಯಾರಣ್ಯಪುರ ಅಂತ ಹೇಳ್ಬೋದು, ಸಿಟಿ ಸೆಂಟರ್ ವಿದ್ಯಾರಣ್ಯಪುರ ಅಂತ ಹೇಳ್ಬೋದು. ನೀವೇನಾದರೂ ವಿದ್ಯಾರಣ್ಯಪುರದಲ್ಲಿ ಅಪಾರ್ಟ್ಮೆಂಟ್ ಪರ್ಚೇಸ್ ಮಾಡಬೇಕು, ಅಪಾರ್ಟ್ಮೆಂಟಲ್ಲಿ ಒಂದು ಮನೆ ಪರ್ಚೇಸ್ ಮಾಡಬೇಕು, ಎಸ್ಪೆಷಲಿ ಒಂದು ಪೆಂಟ್ ಹೌಸ್ ಪರ್ಚೇಸ್ ಮಾಡಬೇಕು, ಟಾಪ್ ಫ್ಲೋರಲ್ಲಿ ತುಂಬ ವ್ಯೂವಿಂಗ್ ಪಾಯಿಂಟ್ ತುಂಬ ಚೆನ್ನಾಗಿರಬೇಕು, ವ್ಯೂ ಪಾಯಿಂಟ್ ತುಂಬ ಚೆನ್ನಾಗಿರಬೇಕು, ಸೊ ವೆಂಟಿಲೇಷನ್ ತುಂಬ ಚೆನ್ನಾಗಿರಬೇಕು, ಬಸ್ ಸ್ಟಾಪ್ಗೆ ತುಂಬ ಹತ್ರ ಇರಬೇಕು, ಮೈನ್ ರೋಡ್ಗೆ ತುಂಬ ಹತ್ರ ಇರಬೇಕು, ಮಾರ್ಕೆಟ್ಗೆ ತುಂಬ ಹತ್ರ ಇರಬೇಕು ಅಂತ ಯೋಚನೆ ಮಾಡ್ತಾಯಿದ್ರೆ ಸೊ ಸೂಪರ್ ಡೂಪರ್ ಆಗಿರ್ತಕ್ಕಂಥ ಪ್ರಾಪರ್ಟಿ. ಆ್ಯಕ್ಚುಲಿ 3BHK ಫ್ಲಾಟ್ಸ್ ಅಂತ ಹೇಳ್ಬೋದು. ಹೊಸ ಮನೆ, ಆ್ಯಕ್ಚುಲಾಗಿ ಹೊಸ ಬಿಲ್ಡಿಂಗ್, ಆ್ಯಕ್ಚುಲಿ ರೀಸೇಲ್ ಎಲ್ಲ ಇದು ಹೊಸ ಮನೆ, ಹೊಸ ಅಪಾರ್ಟ್ಮೆಂಟ್ ಆ್ಯಕ್ಚುಲಾಗಿ. ಸೊ ಅಲ್ಲಿ ಒಂದು ಪೆಂಟ್ ಹೌಸ್ ಸೇಲ್ಗಿದೆ. ಸೊ ಬರೀ ನಾನು ಇವಾಗ ಎಲಿವೇಶನ್ ತೋರಿಸ್ಕೊಂಡು ಪಾರ್ಕಿಂಗ್ ಹತ್ರ ಎಂಟ್ರಿ ಆಗ್ತಾ ಇದ್ದೀನಿ. ಸೊ ಪಾರ್ಕಿಂಗ್ ನೋಡಿ ದೊಡ್ಡದಾಗಿದೆ, ತುಂಬ ದೊಡ್ಡದಾಗಿದೆ. ಸೊ ಆ್ಯಕ್ಚುಲಿ ಇದು 40-60 ಸೈಡಲ್ಲಿ ಕಟ್ಟಿರ್ತಕ್ಕಂಥ ಬಿಲ್ಡಿಂಗು, ಲಿಫ್ಟ್ ಕೂಡ ಇದೆ. ಸೊ ಕಂಪ್ಲೀಟ್ಲಿ ನಿಮಗೆ 3BHK ಮನೆ ಪೆಂಟ್ ಹೌಸ್ ಇಲ್ಲಿ ಸೇಲ್ಗಿದೆ ಆ್ಯಕ್ಚುಲಾಗಿ ಅಪಾರ್ಟ್ಮೆಂಟಲ್ಲಿ. ಸೊ ಕಂಪ್ಲೀಟ್ಲಿ ನಿಮಗೆ 24/7 ವಾಟರ್ ಸಪ್ಲೈ ಎಲ್ಲ ಇದೆ, ಆ್ಯಂಡ್ ಬೋರ್ವೆಲ್ ಕೂಡ ಇದೆ, ನೀರಿಗೇನು ಸಮಸ್ಯೆ ಇಲ್ಲ. ಆ್ಯಂಡ್ ಟೂ ವೀಲರ್ ಪಾರ್ಕಿಂಗ್ ಕೂಡ ಇದೆ, ಆ್ಯಂಡ್ ಕಾರ್ ಪಾರ್ಕಿಂಗ್ ಕೂಡ ಇದೆ. ಸೊ ಲೊಕೇಶನ್ ಬಂದು ನಿಯರ್ ಬೈ ವಿದ್ಯಾರಣ್ಯಪುರ ಅಂತ ಹೇಳ್ತೀನಿ. ಸೊ ಇದೆಲ್ಲ ಕಂಪ್ಲೀಟ್ ನಿಮಗೆ ಎಲೆಕ್ಟ್ರಿಸಿಟಿ ಬೋರ್ಡ್ ಆ್ಯಕ್ಚುಲಾಗಿ. ಸೊ ನಿಮಗೆ ವೆರಿ ಕ್ಲೋಸ್ ಟು ಮೈನ್ ರೋಡ್ ಅಂತ ಹೇಳ್ಬೋದು, ವೆರಿ ಕ್ಲೋಸ್ ಟು ಬಸ್ ಸ್ಟಾಪ್ ಅಂತ ಹೇಳ್ಬೋದು. ಇದ್ರ ಬ್ಯಾಕ್ ಸೈಡ್ ನಿಮಗೆ ಮಾರ್ಕೆಟ್ ಇದೆ, ವಿದ್ಯಾರಣ್ಯಪುರ ಮಾರ್ಕೆಟ್ ಆ್ಯಕ್ಚುಲಾಗಿ. ಸೊ ನಿಮಗೆ ಎಲ್ಲ ಕಡೆ ನಿಮಗೆ ಆಕ್ಸೆಸಿಬಿಲಿಟಿ ತುಂಬ ಚೆನ್ನಾಗಿದೆ. ಇದರ ಯಶವಂತಪುರ ಇರ್ಬೋದು, ಇದರ ಕೊಡಗೇಳಿ ಇರ್ಬೋದು, ಇದರ ನಿಮಗೆ ಈ ಕಡೆ ಸಾಕಾನಗರ ಇರ್ಬೋದು, ಎಲ್ಲ ಕಡೆ ನಿಮಗೆ ಹತ್ತಿರ ಇರ್ತಕ್ಕಂಥ ಲೊಕೇಶನ್ ಆ್ಯಕ್ಚುಲಾಗಿ. ಸೊ ನೀವೇನಾದರೂ ಒಂದು ಅಪಾರ್ಟ್ಮೆಂಟ್ ಪರ್ಚೇಸ್ ಮಾಡಬೇಕು, ಒಂದು ಬೆಸ್ಟ್ ರೇಟಲ್ಲಿ ಬೆಸ್ಟ್ ಲೊಕೇಶನಲ್ಲಿ ಒಂದು ಅಪಾರ್ಟ್ಮೆಂಟ್ ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದರೆ ಸೊ ಡೆಫಿನೆಟಾಗಿ ಪ್ರಾಪರ್ಟಿ ನಿಮಗೆ ಸೂಟ್ ಆಗುತ್ತೆ. ಆ್ಯಂಡ್ ಪ್ರಾಪರ್ಟಿ ಪ್ರೈಸ್ ಬಂದು ನಿಮಗೆ 1 ಕೋಟಿ ಹೇಳ್ತಾ ಇದ್ದಾರೆ. ಸೊ 1 ಕೋಟಿ ಪೆಂಟ್ ಹೌಸ್ ಆ್ಯಕ್ಚುಲಿ ಇದು. ಸೊ 1 ಕೋಟಿ ಹೇಳ್ತಾ ಇದ್ದಾರೆ. ಸೊ ನೀವೇನಾದರೂ 1 ಕೋಟಿ ಬಜೆಟ್ ಇದ್ದರೆ ಸ್ಲೈಟ್ಲಿ ನೆಗೋಷಿಯಬಲ್, ತುಂಬ ನೆಗೋಷಿಯಬಲ್ ಇಲ್ಲ. 3BHK ಮನೆ ಆ್ಯಕ್ಚುಲಾಗಿ 3BHK ಫ್ಲ್ಯಾಟ್ಸ್ ಅಂತ ಹೇಳ್ಬೋದು, 3BHK ಅಪಾರ್ಟ್ಮೆಂಟ್ ಆ್ಯಕ್ಚುಲಾಗಿ. ಸೊ ನೋಡಿ, ನಾನು ಕಂಪ್ಲೀಟ್ ನಿಮಗೆ ಮೈನ್ ರೋಡನ್ನು ತೋರಿಸ್ತಾ ಇದ್ದೀನಿ ಫ್ರಂಟಲ್ಲಿ ವ್ಯೂ ಮಾಡಿಬಿಟ್ಟು. ಸೊ ಕಂಪ್ಲೀಟ್ ನಿಮಗೆ ಲೆಫ್ಟ್ ಟು ರೈಟು ಕಂಪ್ಲೀಟ್ ಅದೇ ಮೈನ್ ರೋಡ್, ನಿಮಗೆ ಸಬ್ ಮೈನ್ ರೋಡ್ ಅಂತ ಹೇಳ್ಬೋದು. ಸೊ ಅಲ್ಲಿ ನಿಮಗೆ ಎಕ್ಸಾಕ್ಟ್ ಮೈನ್ ರೋಡ್ ಟುವರ್ಡ್ಸ್ ನಿಮಗೆ ವಿದ್ಯಾರಣ್ಯಪುರ ಕಡೆ ಕನೆಕ್ಟ್ ಆಗುತ್ತೆ ಆ್ಯಕ್ಚುಲಾಗಿ. ಇದು ಕೂಡ ಒಂದು ಮೈನ್ ರೋಡ್ ಆ್ಯಕ್ಚುಲಾಗಿ. ಸೊ ಎಲ್ಲ ಸುತ್ತಮುತ್ತ ನಿಮಗೆ ಕಂಪ್ಲೀಟ್ ನಿಮಗೆ BDL ಲೇಔಟ್ ಸುತ್ತ ಇದೆ ಆ್ಯಕ್ಚುಲಾಗಿ. ಸೊ ಹಳೆ ಏರಿಯಾ, ತುಂಬ ಹಳೆ ಏರಿಯಾ ಆ್ಯಕ್ಚುಲಾಗಿದು. ಸೊ ಸಿಟಿ ಡೆವಲಪ್ಮೆಂಟ್ ಆಗಿರ್ತಕ್ಕಂಥ ಏರಿಯಾ, ಆ್ಯಂಡ್ ಏಕಾತ ಪ್ರಾಪರ್ಟಿ, ಇಂಡಿವಿಜುವಲ್ ಏಕಾತ ಆ್ಯಕ್ಚುಲಾಗಿ. ಸೊ ನೋಡ್ಬೋದು ನೀವೀಗ ಲಿಫ್ಟ್ ಕೂಡ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. 3BHK ಫ್ಲ್ಯಾಟ್ಸ್ ಎಲ್ಲ ಅವೈಲೇಬಲ್ ಇದೆ, ಅಂದರೆ 3BHK ಏನು ಅಪಾರ್ಟ್ಮೆಂಟ್ ಅವೈಲೇಬಲ್ ಇದೆ ಫಾರ್ ಸೇಲ್ಗೆ. ಸೊ ನೀವೇನಾದರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಈ ಪ್ರಾಪರ್ಟಿನ ವಿಸಿಟ್ ಮಾಡ್ಬೋದು. ಸೊ ಬರೀ ನಾನು ಇವಾಗ ಪೆಂಟ್ ಹೌಸ್ ಹೇಗಿದೆ ಇರೋದನ್ನು ನಾನು ವ್ಯೂ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಲಿಫ್ಟ್ ಪ್ಲಕ್ಕ ಹೋದರೆ ನಿಮಗೆ ಈ ಕಡೆ ಸೊ ನಾರ್ತ್ ಫೇಸ್ ಡೋರ್ ಅಂತ ಹೇಳ್ಬೋದು ಆ್ಯಕ್ಚುಲಾಗಿ. ಸೊ ಕಂಪ್ಲೀಟ್ ನಿಮಗೆ ಈ ಥರ ಇದೆ. ಎಂಟ್ರಿ ಆಗ್ತಾ ಇದ್ದೀನಿ ನಾನು ಇವಾಗ 3BHK ಫ್ಲ್ಯಾಟ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಆ್ಯಂಡ್ ಫೆಸಿಲಿಟೀಸ್ ಬಗ್ಗೆ ಹೇಳ್ಬೇಕಂದ್ರೆ ಪವರ್ ಬ್ಯಾಕಪ್ ನಿಮಗೆ ಕಾಮನ್ ಏರಿಯಾದಲ್ಲಿ ಲಿಫ್ಟು, ಪಂಪು, ಆ್ಯಂಡ್ ಓನ್ ಬೋರ್ವೆಲ್ ಕೂಡ ಇದೆ. ಆ್ಯಂಡ್ 24 hours ಸೆಕ್ಯೂರಿಟಿ ಆ್ಯಂಡ್ ವಾಟರ್ ಸಪ್ಲೈ ಕೂಡ ಇದೆ. ಆ್ಯಂಡ್ ಕಾರ್ ಪಾರ್ಕಿಂಗ್ ಮತ್ತು ಟೂ ವೀಲರ್ ಪಾರ್ಕಿಂಗ್ ಕೂಡ ಇದೆ. ರೈನ್ ವಾಟರ್ ಹಾರ್ವೆಸ್ಟಿಂಗ್ ಕೂಡ ಇದೆ ಅಂತ ಹೇಳ್ಬೋದು. ಆ್ಯಂಡ್ ವಾಲ್ಸ್ ನಿಮಗೆ ಎಕ್ಸ್ಟರ್ನಲ್ ವಾಲ್ಸ್ ಎಲ್ಲ 16 ಇದೆ. ಎಕ್ಸ್ಟರ್ನಲ್ಸ್ ವಾಲ್ಸ್ ಎಲ್ಲ ನಿಮಗೆ 6 ಇಂಚಿಂದ ಕಟ್ಟಿದ್ದಾರೆ. ಆ್ಯಂಡ್ ಇಂಟರ್ನಲ್ಸ್ ವಾಲೆಲ್ಲ ಬಂದು ನಿಮಗೆ 4 ಇಂಚಿಂದ ಬಿಲ್ಡ್ ಮಾಡಿದ್ದಾರೆ. ಆ್ಯಂಡ್ ಸಿಮೆಂಟ್ ಬ್ರಿಕ್ಸ್ ಅಂತ ಹೇಳ್ಬೋದು. ಫ್ಲೋರಿಂಗ್ ಬಂದು ವೆಟ್ರಿಫೈಡ್ ಟೈಲ್ಸ್ ನೀವು ಗಮನಿಸ್ತಾ ಇರ್ಬೋದು. ಆ್ಯಂಡ್ ಲಿವಿಂಗ್ ಏರಿಯಾ, ಬೆಡ್ರೂಮ್, ಡೈನಿಂಗ್ ಏರಿಯಾ, ಆ್ಯಂಡ್ 3 ಬೆಡ್ರೂಮ್ಸ್ ಕೂಡ ಇದೆ. ಆ್ಯಂಡ್ ಯುಟಿಲಿಟಿ ಕೂಡ ಇದೆ, ಗಮನಿಸ್ಬೋದು ನೀವು. ಆ್ಯಂಡ್ ಗ್ರಾನೈಟ್ ಫ್ಲೋರಿಂಗ್ ನಿಮಗೆ ಆಲ್ ಬಾಲ್ಕನೀಸ್ ಎಲ್ಲ ಕೂಡ ಗ್ರಾನೈಟ್ ಫ್ಲೋರಿಂಗ್ ಅಂತಲೇ ಹೇಳ್ಬೋದು. ವಿಂಡೋಸ್ ನಿಮಗೆ CPVC ವಿಂಡೋ ಅಂತ ಹೇಳ್ಬೋದು. ಆ್ಯಂಡ್ MS ಗ್ರಿಲ್ಸ್ ಕೂಡ, ಸೇಫ್ಟಿ ಗ್ರಿಲ್ಸ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಡ್ರಿಲ್ಲಿಂಗ್ಸ್ ಎಲ್ಲ ಬಂದ್ಬಿಟ್ಟು SS ಅಂತ ಹೇಳ್ಬೋದು. ವುಡ್ ವರ್ಕ್ ಎಲ್ಲ ಏನೂ ಮಾಡಿಲ್ಲ, ಇಂಟೀರಿಯರ್ಸ್ ಎಲ್ಲ ಏನೂ ಮಾಡಿಲ್ಲ, ಅದೆಲ್ಲ ಎಕ್ಸ್ಟ್ರಾ ನಿಮಗೆ. ಸೊ ಅದು ನೀವು ಮಾಡಿಸ್ಕೋಬೋದು ಅಥವಾ ಅವ್ರಿಗೆ ಹೇಳಿ ಮಾಡಿಸ್ಕೋಬೋದು. ಆ್ಯಂಡ್ ನಿಮಗೆ ಲಿಫ್ಟ್ ಕೆಪಾಸಿಟಿ ಬಂದು ನಿಮಗೆ 6 ಪ್ಯಾಸೆಂಜರ್ ಇರ್ತಕ್ಕಂಥ ಕೆಪಾಸಿಟಿ, 6 ಪರ್ಸನ್ ಅಥವಾ 6 ಮೆಂಬರ್ಸ್ ನೀವು ಲಿಫ್ಟಲ್ಲಿ ಓಡಾಡ್ಬೋದು. ಆ್ಯಂಡ್ ಎಲೆಕ್ಟ್ರಿಕಲ್ ನಿಮಗೆ ಕಂಪ್ಲೀಟ್ ನಿಮಗೆ ಕಾಪರ್ ವೈರು ಮತ್ತು GM ಸ್ವಿಚಸ್ ಅನ್ನು ಹಾಕಿದ್ದಾರೆ ಅಂತ ಕೂಡ ಹೇಳ್ಬೋದು. ಸೊ ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ಬಂದ್ಬಿಟ್ಟು ನಿಮಗೆ ಸೆರಾ ಜಾಗ್ವಾರ್ ಪ್ರಾಡಕ್ಟ್ಸನ್ನು ಇನ್ಸ್ಟಾಲ್ ಮಾಡ್ತಾರೆ ಅಂತ ಹೇಳ್ಬೋದು. ನೀವು ಗಮನಿಸ್ಬೋದು, ನಿಮಗೆ ಕಂಪ್ಲೀಟ್ ನಿಮಗೆ UPVC ವಿಂಡೋಸ್ ಇರ್ಬೋದು. ಆ್ಯಂಡ್ ರೆಡಿಮೇಡ್ ಮೈನ್ ಡೋರ್ಸ್ ಅದು ರೂಮ್ ಡೋರ್ಸ್ ಇರ್ಬೋದು. ಟೋಟಲ್ ನಿಮಗೆ 3BHK ಮನೆ. ಆ್ಯಂಡ್ 2 ಬೆಡ್ರೂಮ್ಸ್ ನಿಮಗೆ ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ. ಸೊ ಕಂಪ್ಲೀಟ್ಲಿ ನಿಮಗೆ ಮೈನ್ ಲೊಕೇಶನ್ ಇರ್ತಕ್ಕಂಥ ಪ್ರಾಪರ್ಟಿ ಆ್ಯಕ್ಚುಲಾಗಿ. ಮತ್ತೊಮ್ಮೆ ನಾನು ನಿಮಗೆ ಮತ್ತೊಂದು ರೂಮನ್ನು ತೋರಿಸ್ತಾ ಇದ್ದೆ ನೋಡಿ. ಸೊ ಕಂಪ್ಲೀಟ್ ನಿಮಗೆ ಪೆಂಟ್ ಹೌಸ್ ಆ್ಯಕ್ಚುಲಿ. ಇದು ಅಪಾರ್ಟ್ಮೆಂಟ್ ನಿಮಗೆ G+4 ಕಟ್ಟಿರ್ತಕ್ಕಂಥ ಬಿಲ್ಡಿಂಗ್ ಆ್ಯಕ್ಚುಲಿ. 5 ಫ್ಲೋರ್ ಇರ್ತಕ್ಕಂಥ ಬಿಲ್ಡಿಂಗು. 5ನೇ ಫ್ಲೋರಲ್ಲಿ ಈ ಒಂದು ನಿಮಗೆ ಪೆಂಟ್ ಹೌಸನ್ನು ಗಮನಿಸ್ಬೋದು. ನಿಮಗೆ ಸುತ್ತ ನಿಮಗೆ ವ್ಯೂ ನೋಡಿ ಯಾವ ಥರ ಕಾಣಿಸ್ತಾ ಇದೆ. ಫಸ್ಟ್ ಕ್ಲಾಸ್ ವೆಂಟಿಲೇಷನ್ ಇದೆ. ನಿಮಗೆ ಗ್ಲಾಸ್ ಬಾಲ್ಕನಿ ಕೂಡ ಕೊಟ್ಟಿದ್ದಾರೆ. ಸೊ ಎಲ್ಲ ಕಡೆ ನಿಮಗೆ ಗ್ರಾನೈಟನ್ನು ಹಾಕಿದ್ದಾರೆ ಬಾಲ್ಕನಿಗಳಲ್ಲಿ. ಆ್ಯಂಡ್ ಒಳಗಡೆ ಎಲ್ಲ ಕಡೆ ನಿಮಗೆ ಏನು ಫ್ಲೋರಿಂಗ್ ಎಲ್ಲ ಬಂದು ವೆಟ್ರಿಫೈಡ್ ಟೈಲ್ಸನ್ನು ಕೂಡ ಹಾಕಿದ್ದಾರೆ ಅಂತಲೇ ಹೇಳ್ಬೋದು. ಇಂಟೀರಿಯರ್ಸ್ ಎಲ್ಲ ಏನೂ ಮಾಡಿಲ್ಲ, ವುಡ್ ವರ್ಕ್ ಎಲ್ಲ ಏನೂ ಮಾಡಿದರೆ ನಿಮಗೆ ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ. ಸೊ ಅಲ್ಲೂ ಕೂಡ ನಿಮಗೆ 8 ಫೀಟ್ವರೆಗೂ ಆಲ್ಮೋಸ್ಟ್ ನಿಮಗೆ ಏನು ಟೈಲ್ಸನ್ನು ಹಾಕಿದ್ದಾರೆ. ಆ್ಯಂಡ್ ಎಲ್ಲ ವಾಲ್ ಮೌಂಟ್ ಕಮೋಡ್ ಅಂತ ಹೇಳ್ಬೋದು. ಆ್ಯಂಡ್ ಜಾಗ್ವಾರ್ ಸೆರಾ
ಫಿಟ್ಟಿಂಗ್ಸ್ ಅಂತಲೇ ಹೇಳ್ಬೋದು. ಸೊ ಮನೆ ತುಂಬ ಚೆನ್ನಾಗಿದೆ ರೀ. ಪೆಂಟ್ ಹೌಸ್ ಆದರೂ ಕೂಡ ತುಂಬ ಚೆನ್ನಾಗಿದೆ. ನಿಮಗೆ ಆ್ಯಕ್ಚುಲಿ ಪೆಂಟ್ ಹೌಸ್ನ ತುಂಬ ಜನ ಕೇಳ್ತಾ ಇರ್ತಾರೆ, ಯಾಕಂದರೆ ಪೆಂಟ್ ಹೌಸ್ ನಿಮಗೆ ನಾರ್ಮಲ್ ಫ್ಲಾಟ್ಸ್ಗಿಂತ ಅಪ್ ಟು 20% ಡಿಸ್ಕೌಂಟ್ ಆಫರಲ್ಲಿ ನಿಮಗೆ ಸಿಗುತ್ತೆ. ಸೊ ಹಾಗಾಗಿ ನಿಮಗೆ ಲೊಕೇಶನ್ ತುಂಬ ಹತ್ರ ಇದೆ. ಆ್ಯಂಡ್ ನಿಮಗೆ ಇಲ್ಲಿಂದ ನಿಮಗೆ ಮತ್ತಿಕೆರೆ ಹಾರ್ಡ್ಲಿ ನಿಮಗೆ ಒಂದು 3-4 ಕಿಲೋಮೀಟರ್ ಆಗ್ಬೋದು. BL ಸರ್ಕಲ್ ನಿಮಗೆ 1 ಕಿಲೋಮೀಟರ್ 1.5 ಕಿಲೋಮೀಟರ್ ಆಗ್ಬೋದು ಅಷ್ಟೇ. ಆ್ಯಂಡ್ ಎಲ್ಲ ಕಡೆ ಆಕ್ಸಿಬಿಲಿಟಿ ತುಂಬ ಚೆನ್ನಾಗಿದೆ. ರಾಮಯ್ಯ ಹಾಸ್ಪಿಟಲ್ ಇರ್ಬೋದು, ಈ ಕಡೆ ಗೋರವಂಡಪಾಳ್ಯ ಇರ್ಬೋದು, ಜರಳಿ ಕ್ರಾಸ್ ಇರ್ಬೋದು, ವಿದ್ಯಾರಣ್ಯಪುರ ಅಂದರೆ ನಿಮಗೆಲ್ಲ ಚೆನ್ನಾಗಿ ಗೊತ್ತೇ ಇರುತ್ತೆ, ನಾನು ಹೇಳೋದೇನು ಬೇಕಾಗಿಲ್ಲ. ಸೊ ತುಂಬ ಹತ್ರ ಇದೆ ಆ್ಯಕ್ಚುಲಾಗಿ. ಸೊ ಲಿವಿಂಗ್ ಏರಿಯಾ ನೋಡ್ಬೋದು, ನಿಮಗೆ ತುಂಬ ದೊಡ್ಡದಾಗಿದೆ. 1440 ಅಡಿ ಇರ್ತಕ್ಕಂಥ ಅಪಾರ್ಟ್ಮೆಂಟ್ ಆ್ಯಕ್ಚುಲಿ ಇದು 1440 ಅಡಿ ಬರುತ್ತೆ ಇದು. ಸೊ ಟೀಕ್ ಡೋರ್ನ ಕೂಡ ಗಮನಿಸ್ಬೋದು. ಆ್ಯಕ್ಚುಲಿಗೆ ಪಾಲಿಶ್ ಇನ್ನೂ ಮಾಡಿಲ್ಲ. ಸೊ ಒಂದಷ್ಟು ಪಟ್ಟಿ ಕೂಡ ಮಾಡಿದ್ದಾರೆ, ಇನ್ನೊಂದು ಕೋಟ್ ಪೇಂಟಿಂಗ್ ಕೂಡ ಇದೆ ಬ್ಯಾಲೆನ್ಸು. ಸೊ ನೋಡಿ ಏರಿಯಾ ಯಾವ ಥರ ಇದೆ, ಕಂಪ್ಲೀಟ್ ನಿಮಗೆ ಸಿಟಿ ಸೆಂಟರ್ ಇದೆ, ವಿದ್ಯಾರಣ್ಯಪುರ ಸಿಟಿ ಸೆಂಟರ್. ಸೊ ಹಾಗಾಗಿ ಲಿಫ್ಟ್ ಕೂಡ ಇದೆ ನೋಡಿ. 6 ಫಾಸ್ ಅಂದರೆ 6 ಮೆಂಬರ್ಸ್ ಲಿಫ್ಟಲ್ಲಿ ನೀವು ಓಡಾಡ್ಬೋದು. ಸೊ ಲಿಫ್ಟ್ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. 6 ಜನ ಆರಾಮಾಗಿ ಕಂಫರ್ಟಬಲಾಗಿ ನೀವು ಲಿಫ್ಟಲ್ಲಿ ಓಡಾಡ್ಬೋದು ಅಂತಲೇ ಹೇಳ್ಬೋದು. ಸೊ ಈ ಫ್ಲಾಟ್ನ ಪರ್ಚೇಸ್ ಮಾಡಬೇಕಂದ್ರೆ ದಯವಿಟ್ಟು ಪಬ್ಲಿಕ್ ಪ್ರಾಪರ್ಟಿ ಸರ್ವಿಸ್ಗೆ ಕಾಲ್ ಮಾಡಿ ಆ್ಯಂಡ್ ಪ್ರಾಪರ್ಟಿನ ವಿಸಿಟ್ ಮಾಡಿ ಅಂತ ಹೇಳ್ತಾ, ಸೊ ಇವತ್ತಿನ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಸೊ ನೋಡಿ ಕಂಪ್ಲೀಟ್ ನಿಮಗೆ SS ಸ್ಟೀಲ್ಗಳು ಹಾಕಿದ್ದಾರೆ ಲಿಫ್ಟ್ಗಳಿಗೆ. ಸೊ ಕಂಪ್ಲೀಟ್ ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ, ಕ್ಲೋಸ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಅದರಲ್ಲೇ ನಾನು ನಿಮಗೆ ಆಲ್ಮೋಸ್ಟ್ ಗ್ರೌಂಡ್ ಫ್ಲೋರಿಗೆ ಕೂಡ ಹೋಗ್ತಾ ಇದ್ದೀನಿ. ಸೊ ತುಂಬ ಚೆನ್ನಾಗಿದೆ ಅಪಾರ್ಟ್ಮೆಂಟ್ ಆ್ಯಕ್ಚುಲಾಗಿ. ಸೊ ಪೆಂಟ್ ಹೌಸ್ ತುಂಬ ಚೆನ್ನಾಗಿದೆ ಆ್ಯಂಡ್ 1 ಕೋಟಿ ಹೇಳ್ತಾ ಇದ್ದಾರೆ, ಸ್ಲೈಟ್ಲಿ ನೆಗೋಷಿಯಬಲ್. ಸೊ ಬನ್ನಿ ಈ ಪ್ರಾಪರ್ಟಿನ ವಿಸಿಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.